Mr. Rajshekhar Hiremath is my colleague at Kadabams, and 1 year and 1 day senior to me. I've known him, I've seen him as counselor, managing residents, recovering individuals at Kadabams, to now heading entire psychosocial rehabilitation as director operations. So, Mr. Rajshekhar, you have, I think, you've known sir for a long time, more than 1 year plus than me. And, how do you see, what did you learn from him how do you see him as, the boss at Kadabams? He is always big boss. ಸೊ ನೀವು ಸರ್ ಬಗ್ಗೆ ಪ್ರಶ್ನೆ ಕೇಳಿದರೆ ನಾನು ಒಂದು ಬುಕ್ ಬರಿಬೇಕು ಮತ್ತು ನೀವು ಟೇಬಲ್ ಮ್ಯಾಗ ಇಟ್ಕೊಂಡು ಓದಬೇಕಾಗತ್ತೆ. ಸೊ ಫಸ್ಟ್ ಡೇ ಡಾಕ್ಟರ್ ಮಧುಕರ್ ಸರ್ ಹೇಳ್ದಂಗೆ ಒಂದೊಂದು ಮಾತುಗಳನ್ನ ಅವರು ಸ್ಪಷ್ಟವಾಗಿ ಹೇಳ್ತಾಯಿದ್ರು. ಯಾವಾಗ ನಾನು ಅನ್ನೋದು ಬರುತ್ತೋ ಆವಾಗ ಆ ವ್ಯಕ್ತಿಯ ಒಂದು ಬೆಳವಣಿಗೆ ಆಗೋದಿಲ್ಲ ಅಂತ. ಸೊ ಆ ನಾನು ಅನ್ನೋ ಪದವನ್ನು ಅವರಲ್ಲಿ ಖಂಡಿತ ನಾನು ಒಂದು ನೋಡೇ ಇಲ್ಲ. ಸೊ ಆ ನಾನು ಅನ್ನೋ ಪದಕ್ಕೆ ಒಳ್ಳೆ ಇಟ್ಟು ಈ ಸಂಸ್ಥೆಯನ್ನು ಅವರು ಬೆಳೆಸಿದ್ದಾರೆ ಅಂತ ನನ್ನ ಅನುಭವ. ಸಾಕಷ್ಟು ಸಲ ಅವ್ರ ಜೊತೆ ವಾದ ವಿವಾದಗಳಾಗಿರ್ಬೋದು, ಅಥವಾ ಅವರು ನನಗೆ ನೇರವಾಗಿ ಹೇಳಿರ್ಬೋದು. ಕೆಲವೊಂದು ಸಲ ನನಗೂ ಈ ಸಂಸ್ಥೆ ಸಾಕಪ್ಪ ಅನಿಸಿರ್ಬೋದು. ಆದರೆ ಅವ್ರ ಜೊತೆ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನಾನ ಕಳೆದಿರೋದು ನಾನು ಯಾವ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ತಿಳ್ಕೋಬೇಕಾಗಿತ್ತು ಯೂನಿವರ್ಸಿಟಿಯಲ್ಲಿ, ಅವರಲ್ಲಿ ನಾನು ಕಲ್ತಿದ್ದೀನಿ ಅಂತ ಹೇಳ್ಬೋದು. ಅವರು ಒಬ್ಬ ಒಳ್ಳೆಯ ನಾಯಕ. ಎಲ್ಲರ ಮಾತನ್ನು ಅವ್ರು ಕೇಳ್ತಾರೆ, ಬಟ್ ಡಿಸಿಷನ್ ಮಾತ್ರ ಅವರೊಬ್ಬರೇ ತಗೊತಾರೆ. ಆ ಒಂದು ಕಲೆಯನ್ನು ನಾನು ತುಂಬ ಅಳವಡಿಸ್ಕೊಂಡಿದ್ದೀನಿ. ಪ್ರಥಮ ಹಂತದಲ್ಲಿ ನಾನು ಅವ್ರ ಜೊತೆ ಇದ್ದಾಗ ಅವರು ಈ ಫ್ಯಾಮಿಲೀಸ್ಗಳನ್ನು, ಕುಟುಂಬಗಳನ್ನು, ಅಸ್ವಸ್ಥ ಮಾನಸಿಕ ಆರೋಗ್ಯವನ್ನು ಪಡೆಯುವಂಥ ಬರುವಂಥ ಜನಗಳ ಜೊತೆ ಮಾತನಾಡುತ್ತಿರುವ ರೀತಿಯನ್ನು ಬಹುಶಃ ನಾನು ಯಾವ ಮನೋವಿಜ್ಞಾನಿಯಲ್ಲಿ ನೋಡಿಲ್ಲ. ಅದನ್ನು ನಾನು ಅವರಿಂದ ಕಲಿತಿದ್ದು. ಯಾವ ರೀತಿ ಕಲಿತಿದ್ದು ಅಂದರೆ, ಯಾವುದೇ ಒಂದು ಕುಟುಂಬ ಬಂದಿದೆ ಅಂದರೆ ಅವರ ಜೊತೆಗೆ ತಾವು ಒಬ್ಬರು ಅನ್ನೋದು, ಅವರು ಈ ಕಡೆಯಾಗಿ ಒಬ್ಬ ಚೇರ್ಮನ್ ಆಗಿ ಯೋಚನೆ ಮಾಡ್ದೇನೆ ಆ ಕಡೆ ಇದ್ದು ಕುಟುಂಬದ ಸದಸ್ಯನಾಗಿ ಇದ್ದು ಅವರ ದುಃಖ ದುಮ್ಮಾನಗಳನ್ನು ಕೇಳಬೇಕು, ಯಾವ ಥರ ಸಲಹೆಯನ್ನು ಕೊಡಬೇಕು ಅಂತ ಸಂಪೂರ್ಣವಾಗಿ ಹೇಳಿಕೊಟ್ಟವರು ಮಿಸ್ಟರ್ ರಮೇಶ್. ಇಂಥ ಗುಣಗಳನ್ನು ನಾನು ಅತ್ಯಂತ ಅವರಿಂದ ಕಲಿತಿದ್ದೀನಿ ಮತ್ತು ಕಲಿತಾನೂ ಇದ್ದೀನಿ. ಸೊ ಹೀಗಾಗಿ ನಾನು ಅವ್ರಿಗೆ ಹೇಳಬೇಕಾಗಿದ್ದು ಭಾಳಷ್ಟುಗಳಿದ್ದಾವೆ. ಬಟ್ ನನ್ನ ಒಲವು ಬಿಗ್ ಬಾಸ್ಗಿಂತ ಛೋಟಾ ಬಾಸ್ ಮೇಲೆ ಜಾಸ್ತಿ. ಹೀಗಾಗಿ ಅವಾಗವಾಗ ನಾನು ದೂರ ಇಟ್ಬಿಡ್ತಾರೆ ಬಿಗ್ ಬಾಸ್. ಸೊ ಛೋಟಾ ಬಾಸ್ ಅವರು ಈ ಒಂದು ಫಲವತ್ತತೆಯಾದ ಕಡಬವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಅತ್ಯುತ್ತಮವಾದ ಬೀಜವನ್ನು ಬಿತ್ತಿ ಅದು ಹೆಮ್ಮರವಾಗಿ ಬೆಳೆಯುವಂಗೆ ಮಾಡಿದವರು ಅವರು ಅಂತ ನಾನು ಹೇಳ್ತೀನಿ. ಆ ಒಂದು ಕಲ್ಚರ್, ಆ ಒಂದು ಆತ್ಮೀಯತೆ ನಮಗೆ ಸಿಕ್ಕಿರೋದು ಅದೊಂದು ಸೌಭಾಗ್ಯ ಅಂತ ಹೇಳ್ತೀನಿ ನಾನು. ಹಾಗೆಯೇ ಮನೋ ಆರೋಗ್ಯ ಪಡೆಯುವಂಥ ವ್ಯಕ್ತಿಗಳನ್ನು ಹ್ಯಾಂಡಲ್ ಮಾಡೋದು ಬಹಳ ಸುಲಭ, ಬಟ್ ಮನೋ ಆರೋಗ್ಯ ಕೊಡುವಂಥ ವ್ಯಕ್ತಿಗಳನ್ನ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ. ಸೊ ಅನೇಕ ಸ್ಟಾಫ್ಗಳ ಜೊತೆ ಕೆಲಸ ಮಾಡೋದಿದೆಯಲ್ಲ, ಅದು ತುಂಬ ಇಟ್ ಈಸ್ ವೆರಿ 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 ಟಫ್ ಜಾಬ್. ಆ ಟಫ್ ಜಾಬನ್ನು ಅವರು ಮೊದಲನೇ ಹಂತದಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಯಾರ ವ್ಯಕ್ತಿಗಳು ಯಾವುದೇ ಒಬ್ಬ ಪ್ರೊಫೆಷ್ನಲ್ ಇದ್ದಾರೆ ಅಂತಂದರೆ ಅವರಿಗೆ ಅವ್ರು ಮಾತನಾಡುವ ರೀತಿ ಏನಿದೆಯಲ್ಲ, ಅದು ಯಾರಿಂದಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಾತು ನೆನಪಾಗುತ್ತೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ಮಾತಿದೆ. ಹಾಗೆಯೇ ಇವರು ನನಗಿಂತ ಕಿರಿಯರಿಲ್ಲ, ಈ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಇರುವಂಥವ್ರಿಗಿಂತ ನಾನು ದೊಡ್ಡವನಲ್ಲ ಅನ್ನೋ ಪದವನ್ನು ಅವರು ಯಾವಾಗಲೂ ಜ್ಞಾಪಿಸ್ತಾರೆ ನನಗೆ. ಹೀಗಾಗಿ ಈ ಸಂಸ್ಥೆ ಇಷ್ಟರ ಮಟ್ಟಿಗೆ ಬೆಳೆಯಲು ಕಾರಣ ನನ್ನ ಅತ್ಯುತ್ತಮ ಫ್ರೆಂಡು ಡಾಕ್ಟರ್ ಸುನಿಲ್. ಅವ್ರು ಯಾವಾಗಲೂ ಜಾಸ್ತಿ ಮಾತಾಡ್ತಾರೆ, ಮೈ ಕೊಡಲ್ಲ, ಆದರೂ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಅವ್ರ ಜೊತೆಗೆ ನಮಗೂ ಒಂದು ಅವಕಾಶವನ್ನು ಮೈಸೂರಲ್ಲಿ ಕೊಟ್ಟಿದ್ದಾರೆ. ಅದು
ಒಬ್ಬ ವ್ಯಕ್ತಿ ಕೊಡುವಂಥದ್ದಲ್ಲ, ಅವರು ನಮಗೆ ಕೊಟ್ಟು ಸಹಾಯ ಮಾಡಿದ್ದಾರೆ. ಈ ಸಂಸ್ಥೆಯನ್ನು ಅವರ ಜೊತೆಗೆ ನಾವು ಖಂಡಿತ ಬೆಳೆಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, Mr. Rajಶೇಖರ್.